ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಲೈಫ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಚಾರ ಮಾತಾಡೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ಕಾನ್ಸೆಪ್ಟಲ್ಲಿ ನಿಮಗೆಲ್ಲ ಏನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಿದ್ದೆ ಅಂತ ಹೇಳಿದ್ರೆ, ನಮ್ಮ ಜೊತೆ 50ಕ್ಕೆ 50 ಹೊಡೆದಿರುವಂತಹ ಒಬ್ಬ ಅಭ್ಯರ್ಥಿ ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸ್ದೆ. ಅವರ ಅನುಭವನ ಯಾವ ರೀತಿ ಹೇಳ್ಕೊಡ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ಇವಾಗ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ಟ್ರ್ಯಾಕ್ ಕೊಡೋದಿಲ್ಲ, ದಯವಿಟ್ಟು ಈ ವಿಡಿಯೋನ ನೋಡಿದ್ರೆ ಅವ್ರಿಗೂ ಕೂಡ ಏನೋ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು, ಒಂದು ಸಪೋರ್ಟ್ ಆಗ್ಬೋದು, ಬೆನ್ನಲವಾಗಿ ನಿಂತ್ಕೋಬೋದು ಈ ವಿಡಿಯೋ. ಯಾಕೆಂದರೆ ಈ ವ್ಯಕ್ತಿ 50ಕ್ಕೆ 50 ಹೊಡೆದಿರುವಂತಹ ವ್ಯಕ್ತಿ. ಹಾಗಾಗಿ ಇವ್ರ ಅನುಭವನ ಯಾವ ಥರ ಹೇಳ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ತಿಳಿಸ್ಕೊಡ್ತಿದ್ದೀನಿ. ಇವ್ರ ವಿಚಾರನ ಕೇಳಿ, ಇವ್ರ ಮಾತುಗಳನ್ನ ಕೇಳೋಣ ಸ್ನೇಹಿತರೆ, ಬನ್ನಿ. ಹಾಂ ಸ್ನೇಹಿತರೆ, ನಮ್ಮ ಜೊತೆ ಇದ್ದಾರೆ 50ಕ್ಕೆ 50 ಹೊಡೆದಿರುವಂತಹ KSRTC ಅಭ್ಯರ್ಥಿ ಇದ್ದಾರೆ. ಇವ್ರನ್ನ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ. ಸರ್, ನಿಮ್ಮ ಹೆಸರು? ಸರ್, ಪುನೀತ್ ಅಂತನಾ? ಯಾವರು ಸರ್ ನಿಮ್ಮದು? ಅರ್ಕಲ್ಗೋಡು. ಸರ್, ನೀವು ಎಲ್ಲಿ ಟ್ರೈನಿಂಗ್ ತಗೊಂಡಿದ್ರಿ? ನೀವೇನು ಗಾಡಿ ಓಡಿಸ್ತಾ ಇದ್ದೀರಾ ಪ್ರೆಸೆಂಟಾಗಿ? ಸರ್, ನಾನು ಹಾಸನ್ ಗೌರ್ಮೆಂಟ್ ಟ್ರ್ಯಾಕಲ್ಲಿ ತಗೊಂಡಿದ್ದೆ, ಮಂಜೇಗೌಡ್ರ ಹತ್ರ. ಹಾಸನ್ ಗೌರ್ಮೆಂಟ್ ಟ್ರ್ಯಾಕಲ್ಲಿ ತಗೊಂಡಿದ್ರಾ? ಮಂಜೇಗೌಡ್ರ ನಿಮಗೆ ಗುರುಗಳು? ಹೌದು. ಎಷ್ಟು ವಾರ ತಗೊಂಡಿದ್ರಿ ಸರ್? ನಾನು 2 ವಾರ ತಗೊಂಡಿದ್ದೆ. 2 ವಾರ ತಗೊಂಡಿದ್ರಾ? ನೀವೇನು ಗಾಡಿ ಓಡಿಸ್ತಿದ್ದೀರಾ? ಸರ್, ನಾನು ಹಾಸನ ಟಿಪ್ಪರ್ ಓಡಿಸ್ತಿದ್ದೆ. ಟಿಪ್ಪರ್ ಓಡಿಸ್ತಿದ್ದೀರಾ ಸರ್? ಪರವಾಗಿಲ್ಲ ಸರ್. ಟಿಪ್ಪರ್ ಡ್ರೈವರು 2 ವಾರ ಹಾಸನ ಟ್ರ್ಯಾಕ್ಟರ್ ತಗೊಂಡಿದ್ದೀರಾ. ಸರ್, ನೀವು ಅಭ್ಯರ್ಥಿಗಳಿಗೆ ಏನು ಟಿಪ್ಸ್ ಕೊಡೋಕ್ಕೆ ಇದು ಮಾಡ್ತಾರೆ? ನೀವು ಟ್ರ್ಯಾಕಲ್ಲಿ 50ಕ್ಕೆ 50 ಹೊಡೆದಿರುವಂಥ ವ್ಯಕ್ತಿ. ಯಾಕಂದರೆ 50ಕ್ಕೆ 50 ಎಲ್ಲರ ಕೈಲಿ ಹೊಡೆಯೋಕ್ಕಾಗಲ್ಲ ಸಾಮಾನ್ಯವಾಗಿ. ಹಾಗಾಗಿ ನೀವು ಅಭ್ಯರ್ಥಿಗಳಿಗೆ ನೀವು ಏನಾದ್ರು ಹೇಳೋದಾದರೆ ಯಾವ ಥರ ಹೊಡೀರಿ, ಯಾವ ಥರ ಟಿಪ್ಸ್ ಕೊಡೋಕ್ಕೆ ನೀವು ಹೇಳ್ತೀರಾ ಸರ್? ಹೇಳಿ ಸರ್. ಸರ್, ಅದು ಏನಿಲ್ಲ, ಗಾಬರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲರೂ ಹೊಡಿಬೋದು. ಟ್ರ್ಯಾಕ್ಟರ್ ತಗೊಂಡಿರೋರು ಅವ್ರ ನಾಲೆಡ್ಜಲ್ಲಿ, ಟೈಮಿಂಗ್ಸ್ಗೆ ಗಾಬರಿ ಆಗ್ದಂಗೆ ಆ ಕವರಲ್ಲಿ, ಆ ಟೈಮಿಂಗ್ಸ್ ಕವರಲ್ಲಿ ಹೊಡೆದ್ರೆ ಗಾಬರಿ ಮಾಡ್ಕೋಬಾರ್ದು, ತಾಳ್ಮೆಯಿಂದ ಹೊಡಿಬೇಕು. ಅವಾಗ ಕ್ಲಿಯರ್ ಆಗಿ ಬರುತ್ತೆ ಅದು. ಸರ್, ಎಂತೆಂಥ ಡ್ರೈವರ್ ಲೈನ್ ಮೇಲೆ ಡ್ರೈವರ್ ಮಾಡ್ತಿರೋರು ಕೂಡ, ಬಸ್ ಓಡಿಸೋರು ಕೂಡ ಫೇಲ್ ಆಗ್ತಾ ಇದ್ದಾರೆ. ನೀವು ಟಿಪ್ಪರ್ ಓಡಿಸ್ಕೊಂಡು 2 ವಾರ ಟ್ರೈನಿಂಗ್ ತಗೊಂಡು 50ಕ್ಕೆ 50 ಹೊಡೆದಿರ ಅಂತ ಹೇಳಿದ್ರೆ ಸಾಮಾನ್ಯದ ಮಾತಲ್ಲ. ನೀವು ಮೊದಲು ಯಾವ್ದು ಹೊಡೆದ್ರಿ, ಎಷ್ಟು ಹೊಡೆದ್ರೆ, ಎಲ್ಲಿ ಹೊಡೆದ್ರ ಸರ್? ಸರ್, ನಾವು ಒಳಗಡೆ ಹೋದಾಗ ಮೊದಲು ತಾಳ್ಮೆ ಇರಬೇಕು. ಯಾಕಂತಂದ್ರೆ ನಾನು ಪಾಸ್ ಆಗ್ಲೇಬೇಕು ಅಂತ ಹೋಗೋದ್ಕಿಂತ ನಾವು ಕಲ್ತಿರೋ ವಿದ್ಯೆನ ಸಮಾಧಾನದಲ್ಲಿ ತೋರಿಸ್ಬೇಕು. ಸಮಾಧಾನದಿಂದ ತೋರಿಸ್ಬೇಕು ಕಲ್ತಿರೋ ವಿದ್ಯೆನ. ಟೈಮಿಂಗ್ಸ್ ಒಳಗೆ ಸಮಾಧಾನ ತೋರಿಸ್ಬೇಕು. ನಾನು ಟ್ರ್ಯಾಕ್ ಒಳಗಡೆ ಹೋದಾಗ ಸ್ಟಾರ್ಟಿಂಗ್ ನಾನು ಎಲ್ಲ ಹತ್ರ ಹೋದೆ. ಹೋದ್ರ? ಫಸ್ಟ್ ಎಲ್ಲಿ ಹೊಡೆದ್ರ ಸರ್ ನೀವು? ಮೊದಲು ಎಲ್ಲ ಹತ್ರ ಹೋದೆ ನಾನು. ಎಲ್ಲಿನ ಟೈಮಿಂಗ್ಸ್ ಕವರ್ ಒಳಗಡೆ ನಾನು ಹೆಂಗ್ ಕಟ್ ಮಾಡಬೇಕು, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಗಾಡಿ ಕೂರುತ್ತೆ, ಎಲ್ಲಾನು ನನ್ನ ಮೈಂಡಲ್ಲೇ ನಾನು ಆಲೋಚನೆ ಮಾಡಿದೆ ನಿಂತ್ಕೊಂಡು. ಅದಾದ್ಮೇಲೆ ನಾನು ಅಲ್ಲಿಂದ 10 ಹೋದೆ. ಸರ್, ನೀವು ಸ್ಟಾರ್ಟಿಗೆ ಹೋದ್ರ ಒಂದು 10 ಜನ ಹೊಡೆದಾದ್ಮೇಲೆ ಹೋದ್ರ? ಇಲ್ಲ, ನಾನು ಒಂದು 2 ನಿಮಿಷ ನಿಂತ್ಕೊಂಡು ನೋಡ್ಕೊಂಡೆ. ಅಲ್ಲಿ ಎಷ್ಟು ಜನ ಹೊಡೆದಾದ್ಮೇಲೆ ನೀವು ಟ್ರ್ಯಾಕ್ ಹೊಡೆದ್ರಿ? 5 ಜನ ಹೊಡೆದಾದ್ಮೇಲೆ ಹೊಡೆದೆ. 5 ಜನ ಹೊಡೆದಾದ್ಮೇಲೆ ಹೊಡೆದ್ರಿ. ಬೇರೆಯವರೆಲ್ಲ ಹೊಡೆಯೋದೆಲ್ಲಾನು ಕೂಡ ನೋಡ್ಕೊಂಡ್ರಿ ನೀವು? ನೋಡ್ತಾ ಇದ್ದೆ ಹೆಂಗ್ ಕಟ್ ಮಾಡ್ತಾರೆ, ಯಾವ ತರ ಕಟ್ ಮಾಡ್ತಾ ಇದಾರೆ, ಅವ್ರು ಕಟ್ ಮಾಡೋ ವಿಧಾನ ಸರಿ ಇದೆಯೋ ತಪ್ಪಿದೆಯೋ ಅಬ್ಸರ್ವ್ ಮಾಡ್ಕೊಂಡು ನಾನು ಹೆಂಗ್ ಮಾಡ್ಬೇಕು ಅಂತ ತಿಳುವಳಿಕೆ ತಗೊಂಡು ನಾನು ಮೊದಲು ಎಲ್ಲ ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ನಾನು 10 ಹೋದೆ. 10 ನನಗೆ ಅಲ್ಲಿ ಗಾಡಿಲಿ ವ್ಯಾಕಮ್ ಇದೆಯೋ ಇಲ್ವೋ ತಾಳ್ಮೆ ತಗೋಬೇಕು. ಗಾಡಿ ಬಿದ್ರೆ ಏನೂ ಆಗಲ್ಲ ಅಲ್ಲಿ ಒಳಗಡೆ. ಅಪ್ಪನ್ನ ಕ್ಲಿಯರ್ ಮಾಡ್ಕೊಂಡೆ. ಅಪ್ಪ 10 ಬತ್ತು. ಎಲ್ಲ ಬಂತು. ಅದಾದ್ಮೇಲೆ ನಾನು S ಹತ್ರ ಹೋದೆ. ಎಸ್ ಅಲ್ಲಿ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಸರ್. ಡಿಸ್ಟೆನ್ಸು ಆಗಲೇ ಜಾಸ್ತಿ ಇರುತ್ತೆ. ಟೈಮಿಂಗ್ಸು 3 ನಿಮಿಷ ಇರುತ್ತೆ. ನಿಮಗೆ ಗೊತ್ತಿರುತ್ತೆ. ನಾವೇನ್ ಮಾಡ್ಬೇಕಲ್ಲಿ, ಆ ಕಡೆ ಈ ಕಡೆ ಮಿರರ್ ನೋಡ್ಕೊಂಡು ಪೋಲ್ಸ್ ಪಕ್ಕದಲ್ಲೇ ಗಾಡಿ ಬಿಟ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಸೆಕೆಂಡ್ ಕಟ್ಟಿಂಗ್ ನೀಟಾಗಿ ಹೋಗುತ್ತೆ. ಎಸ್ ಕಂಪ್ಲೀಟ್ ಆಯ್ತು. ಅಂದ್ರೆ ನೀವೇನು ಯಾವ್ದೇ ರೀತಿ ಗಾಬರಿ ಆಗ್ಲಿಲ್ವಾ ಸರ್ ಅಲ್ಲಿ ಟ್ರ್ಯಾಕ್ ಹೊಡಿಬೇಕಾದ್ರೆ? ಗಾಬರಿ ಅಂದ್ರೆ ನಾವು ಟಿಪ್ಪರ್ ಓಡಿಸ್ತಾ ಇರ್ತೀವಲ್ಲ, ವಿದ್ಯೆ ಕಲ್ತಿರ್ತೀವಲ್ಲ, ಟೆನ್ಷನ್ ತಗೋಬಾರ್ದು. ಗಾಬರಿ ತಗೊಂಡ್ರೆ ಒಂದ್ ಬೀಳತಕ್ಕೆ 4 ಬಸ್. ಸರ್, ನೀವ್ ಹೇಳಿದ್ರಿ ಟಿಪ್ಪರ್ ಓಡಿಸ್ತಿದ್ದೀರಾ ನಾವು ಹೊಡಿತೀವಿ ಅಂತ, ಬಟ್ ಬಸ್ ಓಡಿಸ್ತಾರ ಕೂಡ ಫೇಲ್ ಆಗಿದಾರಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬಸ್ ಓಡಿಸ್ತಿರೋರು ನಾನು ಅವ್ರಿಗೆ ಹೇಳೋದು ಅಂತ ಏನಂದ್ರೆ, ಅವರು ಹೊಡಿತೀನಿ ಧೈರ್ಯದಲ್ಲಿ ಹೋಗ್ತಾರೆ. ಒಳಗಡೆ ಹೋದಾಗ ಟ್ರ್ಯಾಕ್ ಅನುಭವ ಇರಲ್ಲ ಕೆಲವೊಬ್ರಿಗೆ, ರೋಡ್ ಮೇಲೆ ಓಡಿಸ್ತಾ ಇರ್ತಾರೆ. ಟ್ರ್ಯಾಕ್ ಹತ್ರ ಹೋದಾಗ ಟ್ರ್ಯಾಕ್ ಅನುಭವ ಕೇಳಿದಾಗ ಒಳಗಡೆ ಹೋಗಿ ಅವರು ಟ್ರ್ಯಾಕ್ ತಗೊಂಡಿರ್ತಾರಲ್ಲ ಸರ್, ಕೆಲವೊಬ್ರು ತಗೊಂಡಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಕೆಲವೊಂದು ಟೈಮ್ ಏನಾಗುತ್ತೆ, ನರ್ವಸ್ ಮಾಡ್ಕೋತಾರೆ. ಕೆಲವೊಬ್ರು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾರೆ. ನಾನು ಹೊಡಿತೀನಿ ಈ ತರ. ಅಲ್ಲಿ ತಾಳ್ಮೆನ ನಾವು ಬುದ್ಧಿವಂತಿಕೆನ ಉಪಯೋಗಿಸಿ ತಾಳ್ಮೆಯಿಂದ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಅಂದ್ರೆ ಮೊದಲು ನೀವು ಎಲ್ಲಿ ಹೊಡೆದ್ರಿ, ಆಮೇಲೆ ಅಪ್ ಹೊಡೆದ್ರಿ, ಆಮೇಲೆ ಎಸ್ ಹೊಡೆದ್ರಿ? ಹೌದು, ಎಲ್ಲ ಔಟ್ ಆಫ್ ಔಟ್ ಬಂತು. ಆಮೇಲೆ 8 ಹೊಡೆದ್ರಿ. ಆಮೇಲೆ 8 ಹೊಡೆದೆ ನಾನು. ಓಕೆ ಸೂಪರ್ ಸರ್. ಇನ್ನು ಅಭ್ಯರ್ಥಿಗಳ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಏನು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? ಅಭ್ಯರ್ಥಿಗಳು ಟ್ರ್ಯಾಕ್ ಹೊಡೆ ಅಂತ ಇದ್ದಾರೆ.
ಎಲ್ಲರಿಗೂ ಕೆಲಸ ಸಿಗ್ಬೇಕು ಅನ್ನೋದು ನಮ್ಮ ಆಸೆ. ಓಕೆ. ಎಲ್ಲರೂ ಕೆಲಸ ತಗೊಳ್ಳಿ. ಓಕೆ. ಅಲ್ಲಿ ಏನಾಗುತ್ತೆ ಸರ್ ಅಂತಂದ್ರೆ ಅಭ್ಯರ್ಥಿಗಳು ಟ್ರ್ಯಾಕ್ ಟ್ರೈನಿಂಗ್ ತಗೊಂಡು ಹಾಂ ಆ ತಾಳ್ಮೆನ ಕಳ್ಕೊಳ್ದಂಗೆ ಆ ಸಿಚುವೇಶನ್ ಅಲ್ಲಿ ಭಯ ಬಿಟ್ಟು ಟ್ರ್ಯಾಕ್ ಅನ್ನ ನೀಟಾಗಿ ಅಟೆಂಡ್ ಮಾಡಬೇಕು. ಯಾರು ಕೆಲಸ ಕೊಡಿಸ್ತಾರೆ, ಅವ್ರ ಕೆಲಸ ಕೊಡಿಸ್ತಾರೆ, ಇವ್ರ ಕೆಲಸ ಕೊಡಿಸ್ತಾರೆ, ಯಾವ್ದು ಬರಲ್ಲ ಸರ್. ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಸರ್ ಅಭ್ಯರ್ಥಿಗಳು ಇವ್ರು ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ ಯಾರನ್ನು ಕೂಡ ನಂಬ್ಕೊಂಡು ಹೋಗ್ಬೇಡಿ. ಕೆಲವರು ಅಯ್ಯೋ ದುಡ್ಡು ಅವ್ರಿಗೆ ದುಡ್ಡು ಕೊಡ್ಬೇಕು ಮಾಡಿಸ್ಕೊಡ್ತೀನಿ ಅಂತ ಅನ್ಕೊಂಡಿದ್ದೀರಾ, ಅದು ಯಾವುದೇ ರೀತಿ ನಡೆಯಲ್ಲ. ನಿಮ್ಮ ಪ್ರತಿಭೆ ಇದ್ರೆ ನಿಮ್ಮನ್ನ ಕಾಪಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೇಳಿ ಸರ್. ನಾವು ಒಳಗಡೆ ಹೋದಾಗ ಓಕೆ ಅವ್ರು ಅದನ್ನ ಹೇಳ್ತಾರೆ, ಇದನ್ನ ಹೇಳ್ತಾರೆ, ನಮ್ಮನ್ನ ಕೆಲವರು ಹುಮ್ಮಸ್ ಮಾಡ್ತಾರೆ, ಕೆಲವರು ನರ್ವಸ್ ಮಾಡ್ತಾರೆ. ಓಕೆ ಓಕೆ. ಬೇರೆ ಮೂರೇ ವ್ಯಕ್ತಿ ಕಡೆಗೆ ನಾವು ತಿಳ್ಕೊಳ್ಬಾರ್ದು. ನಾವೇನ್ ಕಲ್ತಿರ್ತೀವಿ, ನಾವೇನ್ ಮಾಡಿರ್ತೀವಿ, ಅಲ್ಲಿ ಒಳಗಡೆ ಹೋದಾಗ 4 ಜನ 4 ತರ ಹೇಳ್ತಾರೆ. 4 ಜನ ಒಳ್ಳೇದು ಹೇಳ್ತಾರೆ, 4 ಜನ ಕೆಟ್ಟದ್ದು ಹೇಳ್ತಾರೆ. ನಾವೇನ್ ಮಾಡ್ಬೇಕು, ನಮ್ ಸೆಲ್ಫ್ ಕಾನ್ಫಿಡೆನ್ಸ್ ಏನಿರುತ್ತೆ, ಎಷ್ಟು ನಿಮಿಷ ನಮಗೆ ಟೈಮಿಂಗ್ಸ್ ಎಲ್ಲ ಗೊತ್ತಿರುತ್ತಲ್ಲ, ಆ ಟೈಮಿಂಗ್ಸ್ ಎಲ್ಲ ಹೆಂಗ್ ಕಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ತರ ಗಾಡಿ ಬಿಡ್ಬೇಕು, ನಾವು ಕಳ್ಕೊಬಾರ್ದು. ಹೋದ್ರೆ 1 ನಿಮಿಷ ಜಾಸ್ತಿ, 1 ನಿಮಿಷದ ಮೇಲೆ 30 ಸೆಕೆಂಡ್ ಆದ್ರು ಹೋಗ್ರಿ ಸರ್. ಓಕೆ ಓಕೆ, ಖಂಡಿತ. ಯಾರು ಹೇಳಿದ್ರು ಅಂತ ನಾವು ಸ್ಪೀಡಾಗಿ ಓಡ್ಸಕ್ ಹೋದ್ರೆ ಹೋಗುತ್ತೆ. ಖಂಡಿತ ಖಂಡಿತ ಸರ್. ಅದರಿಂದ ನಾವು ತಾಳ್ಮೆ ಕಳ್ಕೊಳ್ಳೋದು ನಿಧಾನಕ್ಕೆ ಓಡಿಸ್ಬೇಕು ಸರ್. ಓಕೆ ಓಕೆ, ನಿಮ್ದು ಓಕೆ ಓಕೆ ಹೇಳಿ. ಟ್ರ್ಯಾಕನ್ನ ಹೊಡೆಯುವಂಥದ್ದು ಒಂದು ವಿಧಾನದಲ್ಲಿ ತಾಳ್ಮೆ ಒಂದು ಕಳ್ಕೊಳ್ಳಿಲ್ಲ ಅಂತಂದ್ರೆ ಎಲ್ರಿಗೂ ಕೂಡ ಜಯ ಸಿಗುತ್ತೆ. ಕೆಲವೊಬ್ರು ಗಾಬರಿನ ಜಾಸ್ತಿ ಮಾಡ್ಕೋತಾರೆ, ಟೆನ್ಷನ್ ತಗೋತಾರೆ, ನಾನು ಹೊಡಿತೀನಿ, ಓವರ್ ಕಾನ್ಫಿಡೆನ್ಸ್. ಓಕೆ. ರೋಡ್ ಮೇಲೆ ಎಲ್ಲರೂ ಓಡಿಸ್ಬೋದು, ಸಹಜ. ಎಲ್ಲರೂ ಡ್ರೈವರ್ಸ್ ಇರ್ತಾರೆ, ಯಾರು ಡ್ರೈವರ್ಗಳು ಇಲ್ದಾನೆ ಒಂದು ಬರಲ್ಲ. ಓಕೆ. ತಾಳ್ಮೆ ಒಂದಿದ್ರೆ ಎಲ್ಲರೂ ಹೊಡಿತಾರೆ. ಖಂಡಿತ ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಾ ಸರ್ ಅಭ್ಯರ್ಥಿಗಳೇ. ಮುಖ್ಯವಾಗಿ ಸರ್ ಸಿಗ್ನಲ್ಗಳಲ್ಲಿ ನಾವು ಟೈಮಿಂಗ್ಸ್ 30 ಸೆಕೆಂಡ್ ಇರುತ್ತೆ. ಓಕೆ. ಕೆಲವೊಬ್ರು ಏನ್ ಮಾಡ್ತಾರೆ, ಕಂಡ ತಕ್ಷಣ ಪಟ ಒತ್ಬಿಡ್ತಾರೆ. ಓಕೆ. ಹೇಳಿದ್ರು ಕೆಲವೊಬ್ರು, ನೋಡು ಪಟ ಇತ್ತು ಒತ್ಬಿಡು ಅಂತ ಕೆಲವೊಬ್ರು ಹೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ಇವರು ಹಾಸನ ಟ್ರ್ಯಾಕಲ್ಲಿ 50ಕ್ಕೆ 50 ಅಂಕ ಗಳಿಸಿರುವಂತಹ ವ್ಯಕ್ತಿ. ಇವ್ರ ಹೆಸರು ಪುನೀತ್ ಅಂತ, ಅರ್ಕಲ್ಗೂಡವರು. ಇವರು ನೆನ್ನೆ ಸಿಕ್ಕಿ ಪರಿಚಯ ಆದರೂ ಇವ್ರನ್ನ ಮಾತಾಡಿಸ್ಬೇಕು, ಅಭ್ಯರ್ಥಿಗಳಿಗೆ ಏನಾದರೂ ಟಿಪ್ಸ್ ಕೊಡೋಂಗಿದ್ರೆ ನೀವು ಟಿಪ್ಸ್ ಕೊಡಿ ಅಂತ ಇವ್ರನ್ನ ಮಾತಾಡಿಸ್ದೆ. ಇವರು ಅವ್ರನ್ನ ಅನುಭವನ ಹಂಚ್ಕೊಂಡ್ರು ಸ್ನೇಹಿತರೆ. ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆಯ ವ್ಯಕ್ತಿ. ಅಭ್ಯರ್ಥಿಗಳಿಗೆ ಅವರ ವಿಚಾರ ಏನಿದೆಯೋ, ಅವರ ಒಂದು ಟಿಪ್ಸ್ ಏನಿದೆಯೋ ಅದನ್ನು ಹೇಳಿದ್ರು. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಆಮೇಲೆ ನೀವು ಕೂಡ ಅಷ್ಟೇ, ನೀವೇನೇ ಟ್ರ್ಯಾಕ್ ಟ್ರೈನಿಂಗ್ ಕಲಿಬೋದು, ನೀವೆಷ್ಟೇ ದಿನ ತರಬೇತಿಗಳನ್ನ ಟ್ರ್ಯಾಕ್ ಟ್ರೈನಿಂಗಲ್ಲಿ ತಗೋಬೋದು. ಆದರೆ ಇಂಟ್ರ್ಯೂ ದಿನ ತಾಳ್ಮೆಯಿಂದ ಆದಷ್ಟು ಸ್ವಲ್ಪ ಆಲೋಚನೆ ಮಾಡಿ ಎಲ್ಲನೂ ಅಬ್ಸರ್ವ್ ಮಾಡಿ ಖಂಡಿತ ತಾಳ್ಮೆಯಿಂದ ಹೊಡೆದ್ರೆ ನಿಮ್ದೇನು ಟೈಮಿಂಗ್ಸ್ ಇರ್ತದೆ ಆ ಟೈಮಿಂಗ್ಸಲ್ಲಿ ಗಾಬರಿ ಆಗ್ದಂಗೆ ಆ ಟೈಮಿಂಗ್ಸ್ ಕವರ್ ಮಾಡಿ ಆದ್ರೂ ಗಾಬರಿ ಆಗ್ದಂಗೆ ಹೊಡೆದ್ರೆ ಖಂಡಿತ ನಿಮಗೂ ಕೂಡ ಸಕ್ಸಸ್ ಸಿಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ಅವರು ತಿಳಿಸ್ಕೊಟ್ಟಿದ್ದಾರೆ. ನಾನು ಕೂಡ ಅದನ್ನೇ ಹೇಳೋದು. ಎಲ್ಲರೂ ಕೂಡ ಅಭ್ಯರ್ಥಿಗಳು ನೀವು ಟ್ರ್ಯಾಕ್ ಹೋದ್ಮೇಲೆ ಬಸ್ ಹತ್ತಿ ಕುಂತ ಮೇಲೆ ವಾಕ್ಯೂಮ್ ಎಷ್ಟಿದೆ ಎಲ್ಲ ನೋಡಿಕೊಂಡು, ಪ್ರೊಸೀಜರ್ ಏನಿದೆ, ಮಿರರ್ ಎಲ್ಲ ಕರೆಕ್ಟಾಗಿದೆಯಾ, ವ್ಯಾಕ್ಯೂಮ್ ಎಷ್ಟಿದೆ, ಗೇರ್ ಲಿವರ್ ಕರೆಕ್ಟಾಗಿ ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲನೂ ಕರೆಕ್ಟಾಗಿ ನೀವು ತಾಳ್ಮೆಯಿಂದ ಹೊಡೆದಿದ್ದಲ್ಲಿ ಖಂಡಿತ ನಿಮ್ಮದು 50ಕ್ಕೆ 50 ಬರೋಂಥ ಚಾನ್ಸಸ್ಸು ಖಂಡಿತ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸೋಣ ಸ್ನೇಹಿತರೆ. ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ. ಇವತ್ತಿಂದ ಹಾಸನ್ನು ಸ್ಟಾರ್ಟ್ ಆಗಿದೆ. ಇವತ್ತು ಡೇಟ್ 20ನೇ ತಾರೀಕು. ಇವತ್ತು 60 ಜನ ಮಾತ್ರ ಕರೆದಿದ್ದಾರೆ ಸ್ನೇಹಿತರೆ. ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ 21ನೇ ತಾರೀಕು ಮತ್ತೆ ಮುಂದೂಡಲಾಗಿದೆ ಅಂತ ಮೆಸೇಜ್ ಇದೆ. ನೋಡೋಣ ನಾಳೆ ಯಾವ ಥರ ಆಗುತ್ತೆ ಅಂತ. ಮತ್ತೆ ನಾಳೆ ಏನು 21ನೇ ತಾರೀಕಿತ್ತು ಅಭ್ಯರ್ಥಿಗಳು ಅವ್ರದ್ದು ಕೂಡ ಮುಂದೂಡಲಾಗಿದೆ. ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಮೆಸೇಜ್ ಬಂದಿದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸೋಣ ಸ್ನೇಹಿತರೆ. ಯಾವ ಥರ ಇದೇನು ಈ ಥರ ಉಲ್ಟಾ ಆಗ್ತಾಯಿದೆ ಎಲ್ಲ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC.